ಆಕಾಶವಾಣಿ ಕನ್ನಡದಲ್ಲಿ ಭಾಷಣ. ಕರ್ನಾಟಕ ಲೇಖಕಿಯರ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಆರ್ ಸುನಂದಮ್ಮ ಅವರೊಂದಿಗೆ ಸಂದರ್ಶಿಸಲಿದ್ದಾರೆ ದಾಕ್ಷಾಯಿಣಿ ಪಿ. ಬಾನುಲಿ ಬಂಧುಗಳಿಗೆಲ್ಲ ನಮಸ್ಕಾರ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಸಾಹಿತಿ ಮತ್ತು ಸಂಸ್ಕೃತಿ ಚಿಂತಕರು, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ರಾಜ್ಯ ಸರ್ಕಾರದ ಅಕ್ಕ ಮಹಾದೇವಿ ಪ್ರಶಸ್ತಿ, ಕನಕರತ್ನ ಪ್ರಶಸ್ತಿ, 2025 ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು, ಪ್ರಸ್ತುತ ಕರ್ನಾಟಕ ಲೇಖಕಿಯರ ಸಂಘದ ಅಧ್ಯಕ್ಷರೂ ಆಗಿರುವ ಡಾಕ್ಟರ್ ಆರ್ ಸುನಂದಮ್ಮ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಮೇಡಂ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೂ ಕರ್ನಾಟಕ ಲೇಖಕಿಯರ ಸಂಘದ ಅಧ್ಯಕ್ಷರಾಗಿರುವ ಈ ಶುಭ ಸಂದರ್ಭದಲ್ಲಿ ಆಕಾಶವಾಣಿ ಹಾಗೂ ನಮ್ಮ ಶ್ರೋತೃಗಳ ಪರವಾಗಿ ನಿಮಗೆ ತುಂಬು ಹೃದಯದ ಅಭಿನಂದನೆಗಳು ಮೇಡಂ. ನಮಸ್ಕಾರ, ಧನ್ಯವಾದಗಳು. ತಾವು ಆಕಾಶವಾಣಿಗೆ ಕರೆದು ನನ್ನನ್ನು ಮಾತಾಡಿಸ್ತಾ ಇರೋದು ನನಗೆ ತುಂಬ ಸಂತೋಷ ಕೊಟ್ಟಿದೆ. ನಮಸ್ಕಾರ. ಲೇಖಕಿಯರ ಸಂಘದ ಅಧ್ಯಕ್ಷರಾಗಿದ್ದೀರಾ. ಈ ಸಂದರ್ಭದಲ್ಲಿ ಒಬ್ಬ ಸ್ತ್ರೀವಾದಿ ಚಿಂತಕರಾಗಿ ಮಹಿಳಾ ಸಬಲೀಕರಣಕ್ಕಾಗಿ ಯಾವೆಲ್ಲ ಯೋಜನೆಗಳನ್ನ ಹಮ್ಮಿಕೊಂಡಿದ್ದೀರಾ ಮತ್ತು ಯಾವ ಕಾರ್ಯಕ್ರಮಗಳನ್ನ ರೂಪಿಸಿಕೊಳ್ಳಲಾಗ್ತಿದೆ ಮೇಡಂ? ನಾವು ಕರ್ನಾಟಕ ಲೇಖಕಿಯರ ಸಂಘಕ್ಕೆ ನಾನು ಪ್ರತಿನಿಧಿಯಾಗಿ ನಿಲ್ಬೇಕು ನೀವು ಅಂತ ನನ್ನ ಹಿರಿಯ ಸಹೋದರಿಯರೆಲ್ಲ ಹೇಳಿದಾಗ ನಾನು ಯೋಚಿಸಿದೆ, ಏನು ಮಾಡಬಹುದು ನಾನು ಅಲ್ಲಿ ಬಂದು ಅಂತ. ಅವರೆಲ್ಲ ಹೇಳಿದ್ರು, ನಿನಗೆ ಆಡಳಿತದ ಅನುಭವ ಇದೆ, ಹಾಗಾಗಿ ನಾವು ಆಡಳಿತಾತ್ಮಕವಾಗಿ ಸದೃಢಗೊಳಿಸ್ಬೇಕು, ಆಮೇಲೆ ಲೇಖಕಿಯರಿಗೆ ಎಲ್ಲರೂ ಐಡಿ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ. ಇಲ್ಲಿವರೆಗೂ ಕೂಡ ಅದೊಂದು ಸಕ್ರಿಯವಾದ ಐಡಿಗಳನ್ನೇ ಯಾರಿಗೂ ಕೊಟ್ಟಿಲ್ಲ. ಮತ್ತೆ ಎಲೆಕ್ಷನ್ ಆಗುವಾಗ ಅವರ ನಂಬರ್ಸ್ನ, ಅವರ ಅಡ್ರೆಸ್ನ ಅಪ್ಡೇಟ್ ಮಾಡೋದಿದೆ. ಅದು ಸಮಗ್ರವಾದ ಲೇಖಕಿಯರ ಇಂಡೆಕ್ಸ್ನ ನಾವು ತಯಾರು ಮಾಡಬೇಕು ಅಂತಿದ್ದೀವಿ. ಅದು ಮುಖ್ಯವಾಗಿ ನಮ್ಮ ಪ್ರಯಾರಿಟಿ ಈ ಸಾರಿ ಒಂದು 3 ತಿಂಗಳೊಳಗಡೆ. ಅದ್ರ ಜೊತೆಗೆ ನಾವೊಂದು ಈಗಾಗಲೇ ಇರುವ ಲೇಖಕಿಯರ ಸಂಘ ಬೈಲಕ್ಕೆ ಸ್ವಲ್ಪ ತಿದ್ದುಪಡಿ ಮಾಡಿ ಅದನ್ನ ಒಂದು ಸ್ವಲ್ಪ ಸ್ಟ್ರೆಂಥನ್ ಮಾಡ್ಬೇಕಂತಿದ್ದೀವಿ. ಆ ಕಡೆ ಕೂಡ ಕೆಲಸನ ಮುಂದುವರಿಸಿದ್ದೀವಿ. ಅದಾದ್ಮೇಲೆ ನಮ್ಮ ಬಹಳ ಮುಖ್ಯವಾಗಿ ಅಲ್ಲಿರೋ ಅನೇಕ ಪ್ರಶಸ್ತಿಗಳನ್ನು ಸೆಲೆಕ್ಟ್ ಮಾಡಿಟ್ಟಿದ್ದಾರೆ ಹಿಂದಿನ ವರ್ಷದ್ದು. ಈ ವರ್ಷ ಅದನ್ನ ಹಂತ ಹಂತವಾಗಿ ಕೊಡಬೇಕು ಅಂತಿದ್ದೀವಿ. ಯಾಕೆಂದ್ರೆ ಒಂದೇ ಸಾರಿ ಒಂದೇ ಕಾರ್ಯಕ್ರಮದಲ್ಲಿ ಎಲ್ಲ ಪ್ರಶಸ್ತಿ ಪ್ರದಾನ ಮಾಡೋದಕ್ಕಿಂತ ಒಂದೊಂದು ಪ್ರಶಸ್ತಿಯನ್ನ ಆದ್ಯತೆ ಮೇರೆಗೆ ಆಯಾ ಕಾಲದಲ್ಲಿ ಕೊಟ್ಟು ಆ ಜೊತೆಗೆ ಅದಕ್ಕೆ ಸಂಬಂಧಿಸಿದ ವರ್ಕ್ಶಾಪ್ಸ್ನ ಮಾಡಿ ಸಂಜೆ ಒಂದು ಪ್ರಶಸ್ತಿ ಪ್ರದಾನ ಮಾಡಿದ್ರೆ ವರ್ಕ್ಶಾಪ್ನು ಆಗತ್ತೆ, ಮತ್ತೆ ಅದಕ್ಕೊಂದು ಘನತೆನೂ ಬರುತ್ತೆ. ಯಾರೋ ಪ್ರಶಸ್ತಿ ತಕೊಂಡವ್ರು ಆ ಕೃತಿನ ಕುರಿತು ಒಂದು 10 ನಿಮಿಷ ಮಾತಾಡಿ ಅದಾದ್ಮೇಲೆ ಪ್ರಶಸ್ತಿ ಪ್ರದಾನ ಮಾಡಿದ್ರೆ ಅವ್ರಿಗೆ ಖುಷಿ ಆಗತ್ತೆ. ಬಹಳ ದೂರದಿಂದ ಬಂದಿರ್ತಾರೆ, ಅಲ್ಲಿರ್ತಾರೆ, ಮತ್ತೆ ಸುಮ್ಮನೆ ಎಲ್ಲ ಸಮಾರಾಧನೆ ತರ ಮಾಡೋದಕ್ಕಿಂತ ಅದಕ್ಕೆ ಭಿನ್ನವಾಗಿ ಮಾಡ್ಬೇಕಂತ ಯೋಚನೆ ಮಾಡಿದೀವಿ. ಅದು ಒಂದು. ನೆಕ್ಸ್ಟ್ ನಾವು ಅದಕ್ಕೆ ಈಗಾಗಲೇ ಆರ್ಥಿಕವಾಗಿ ಅದು ಬಹಳ ಇನ್ಸ್ಟೇಬಲ್ ಆಗಿದೆ. ಅದಕ್ಕಿರೋದಂದ್ರೆ ಸದಸ್ಯತ್ವದ ಶುಲ್ಕ ಒಂದು, ಅದು ಬಿಟ್ರೆ ಪ್ರಶಸ್ತಿಗಳನ್ನ ಇಟ್ಟಿರೋ ಹಣ, ಅವೆರಡು ಬಿಟ್ರೆ ಅದಕ್ಕೇನೂ ಇಲ್ಲ. ಪಾಪ ನಮ್ಮ ಇಂದಿನ ಸಾಹಿತಿಗಳೆಲ್ಲ ಕೂಡಿಸಿ ತಮ್ಮಿಂದ ಕೈಯಿಂದ ದುಡ್ಡು ಹಾಕಿ ಅದಕ್ಕೊಂದು ಚಿಕ್ಕ ಜಾಗ ಅಂತೂ ಮಾಡಿದ್ದಾರೆ ಒಂದು ಅಪಾರ್ಟ್ಮೆಂಟ್ ಅಲ್ಲಿ. ಆ ಜಾಗದ ಜೊತೆಗೆ ತುಂಬಾ ಬುಕ್ಸ್ ಇದೆ ಅಲ್ಲಿ ಯಾರೋ ಬಂದು ಕೂತು ಓದಕ್ಕೂ ಆಗ್ತಾ ಇಲ್ಲ. ಅದೊಂದು ಎಲ್ಲ ಮಹಿಳೆಯರ ಹಳೆಯ ಪುಸ್ತಕಗಳು ಅಲ್ಲಿವೆ. ಮಹಿಳಾ ಲೇಖಕಿಯರನ್ನ ಕೂರ್ತ್ಕೊಂಡು ಅಧ್ಯಯನ ಮಾಡೋರ್ಗೆ ಒಂದು ಒಳ್ಳೆಯ ಗ್ರಂಥಾಲಯ ಅಲ್ಲಿರೋದ್ರಿಂದ ಅದನ್ನ ಹೆಣ್ಮಕ್ಳು ಗಂಡ್ಮಕ್ಳು ಯಾರಾದ್ರೂ ಆಗಲಿ ಬಳಸ್ಕೊಳ್ಳಕ್ಕೆ ಅವಕಾಶ ಮಾಡುವಂತ ಒಂದು ಜಾಗ ಬೇಕು ನಮಗೆ. ಆ ಸ್ಥಳಾವಕಾಶಕ್ಕೂ ನಾವು ಸರ್ಕಾರದ ಜೊತೆಗೆ ಒಂದು ಪ್ರಯತ್ನ ಮಾಡ್ಬೇಕಂತಿದೀವಿ. ಆಮೇಲೆ ಸರ್ಕಾರದಿಂದನೂ ಏನು ವರ್ಷದ ಅನುದಾನಗಳಲ್ಲಿ ಅದು ತುಂಬಾ ಹೆಚ್ಚೇನು ಬರ್ತಿಲ್ಲ. ಅದಕ್ಕೆ ಒಂದು ಹೆಚ್ಚು 47 ವರ್ಷಗಳ ಈ ಸಂಘಕ್ಕೆ ಮತ್ತು ಹಿರಿಯರ ಲೇಖಕಿಯರು ತಮ್ಮ ಆಶೋತ್ತರಗಳು ಏನೇನೋ ಬೇರೆ ಬೇರೆ ಇಟ್ಕೊಂಡು ಹೆಣ್ಮಕ್ಳನ್ನ ಬೆಳೆಸಬೇಕು, ಅವರೇ ಸ್ವಾಯತ್ತವಾಗಿ ಬದುಕಬೇಕು, ಸ್ವತಂತ್ರವಾಗಿ ಅವರು ಏನು ಸಾಹಿತ್ಯ ರಚಕರಾಗಿ ತುಂಬಾ ಅತ್ಯುತ್ತಮವಾದ ಒಂದು ನೆಲೆನ ಕಾಣಿಸ್ಬೇಕು ಅಂತ ಅವರ ಆಸೆ ಇತ್ತಲ್ಲ, ಆ ಆಸೆಯನ್ನ ಫುಲ್ಫಿಲ್ ಮಾಡಕ್ಕೆ ಅಥವಾ ಪೂರೈಸಕ್ಕೆ ಬೇಕಾದಂತ ಒಂದು ವಾತಾವರಣವನ್ನ ಅಲ್ಲಿ ನಾವು ಸೃಷ್ಟಿಸ್ಬೇಕು. ಅಷ್ಟೇ ಅಲ್ಲ, ಅದಕ್ಕಾಗಿನೇ ನಾವು ಸ್ತ್ರೀವಾದಿ
ತಾತ್ವಿಕತೆಯನ್ನ ಕಟ್ಟುವ ಅಂತ ಅನೇಕ ಕಾರ್ಯಾಗಾರಗಳನ್ನ ರೂಪಿಸಿ ಆ ಕಾರ್ಯಾಗಾರದ ಮೂಲಕ ಉದಯೋನ್ಮುಖರು ಹೊಸದಾಗಿ ಸಾಹಿತ್ಯವನ್ನ ರಚಿಸ್ತಾ ಇರೋರ ಮೂಲಕ ಹಿರಿಯರ ಅನುಭವಗಳನ್ನು ಕೊಡ್ತಾ ಅವ್ರನ್ನ ಬೆಸೆಯುವ ಕೆಲಸ, ಹಿರಿಯರನ್ನ ಮತ್ತು ಕಿರಿಯರ ಜೊತೆ ಬೆಸೆಯುವ ಮೂಲಕ ಒಂದು ಕಿರಿಯರಿಗೊಂದು ಆತ್ಮವಿಶ್ವಾಸ, ಖುಷಿ ಎರಡು ಸಿಕ್ಕತ್ತೆ, ಹಿರಿಯರಿಗೆ ಖುಷಿ ಸಿಕ್ಕತ್ತೆ. ನಮ್ಮ ಇಂದಿನ ತಲೆಮಾರು ಕೂಡ ಬರ್ತಾ ಇದೆ ಅಂತ. ಸೊ ಅಂತ ವಾತಾವರಣವನ್ನು ಒಂದು ಸೃಷ್ಟಿಸಬೇಕು ಅನ್ನೋದು ನಮ್ಮ ಕನಸು. ಅದನ್ನ ನೆರವೇರ್ಸಕ್ಕೆ ನಾವು ಸಾಧ್ಯವಾದಷ್ಟು ಪ್ರಯತ್ನವನ್ನ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಅದನ್ನ ಮಾಡ್ತೀವಿ. ಎಲ್ರೂ ಕೂಡ ನಮ್ಮ ಕೈ ಜೋಡಿಸ್ತೀನಿ ಅಂತಂದಿದ್ದಾರೆ. ಜೋಡಿಸಿ ನಾವು ಕೆಲಸ ಮಾಡ್ತೀವಿ. ಈಗಾಗಲೇ ಅದಕ್ಕೆ ಏನ್ರೆ ಒಂದು ಅಡಿ ಹಾಕ್ತಾ ಇದ್ದೀವಿ. ತಿದ್ದುಪಡಿಗೆ ಒಂದು ಸಮಿತಿ ಮಾಡಿದ್ದೀವಿ. ಮತ್ತೆ ಈಗ ವಿಜ್ಞಾನ ಬರಹಗಾರರನ್ನ ಬೆಳೆಸಲಿಕ್ಕೆ ಕನ್ನಡದಲ್ಲಿ ಅದಕ್ಕೆ ನಳಿನಿ ಮೂರ್ತಿಯವರ ಹೆಸರಲ್ಲಿ ಅವ್ರ ಮನೆಯವರು ಒಂದು 20 ಲಕ್ಷ ದತ್ತಿಯನ್ನಿಟ್ಟಿದ್ದಾರೆ. ಅದರಲ್ಲಿ ಬರುವ ಬಡ್ಡಿಯ ಮೂಲಕ ಒಬ್ಬರಿಗೆ ಸೈನ್ಸ್ ಮಹಿಳೆ ಯಾರು ವಿಜ್ಞಾನಿ ಇದ್ದಾರೋ ಅವ್ರಿಗೆ ಒಂದು ಪ್ರಶಸ್ತಿ ಕೊಡಬೇಕು. ಪ್ಲಸ್ ಸೈನ್ಸ್ ಬರಹಗಾರನ್ನ ಪ್ರೋತ್ಸಾಹ ಮಾಡಲಿಕ್ಕೆ ಒಂದು ಕಾರ್ಯಾಗಾರವನ್ನು ಸೆಮಿನಾರ್ನು ಮಾಡಬೇಕು. ಹಾಗಾಗಿ ನಾವು ಮುಂದಿನ ತಿಂಗಳ ಕಾರ್ಯಾಗಾರ ಮತ್ತು ಪ್ರಶಸ್ತಿ ಪ್ರದಾನ ಸಮಾರಂಭ ಹೇಳಿದ್ವಲ್ಲ, 1.5 ದಿವಸ ಕಾರ್ಯಾಗಾರ, ಅರ್ಧ ದಿವಸ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಮಾಡ್ಬೇಕಂತಿದ್ವಿ. ಅದಕ್ಕೆ ಈಗ ನಾವು ಅದರ ಸಿದ್ಧತೆಗಳನ್ನೆಲ್ಲ ಮಾಡಿದ್ವಿ. ಪ್ರಶಸ್ತಿಗೆ ಒಂದು ಸಮಿತಿಯನ್ನ ಮಾಡಿದ್ವಿ. ಅವರು ಆಯ್ಕೆ ಮಾಡಿದ್ಮೇಲೆ ಆ ವರ್ಕ್ಶಾಪ್ನ ಒಂದು ಡಿಸೈನ್ ಮಾಡೋಕ್ಕೆ ಒಂದು 4-5 ಜನರ ಸಮಿತಿ ಮಾಡಿದ್ವಿ. ಅವ್ರು ಮಾಡಿ ಆದಮೇಲೆ ನಾವು ಆ ವರ್ಕ್ಶಾಪ್ನ ಮಾಡ್ತೀವಿ. ಅದೇ ಥರ ಭಿನ್ನವಾಗಿ ಈಗ ಕಾವ್ಯಕ್ಕೆ ಬೇರೆ ಬೇರೆಯವ್ರನ್ನ ಕೇಳಿದ್ದೀನಿ ನಾನು, ಕಾವ್ಯದ ವರ್ಕ್ಶಾಪ್ ಮಾಡಕ್ಕೆ, ಕಥೆಯ ಕಾರ್ಯಾಗಾರ ಮಾಡಕ್ಕೆ, ಮತ್ತೆ ಕಾದಂಬರಿಗಳನ್ನ ವಿಶೇಷವಾಗಿ ಕಟ್ಟಲಿಕ್ಕೆ ನಡೆಸುವಂತ ಒಂದು ಸಿದ್ಧತೆಗಳ ಬಗ್ಗೆ ಒಂದು ಕಾರ್ಯಾಗಾರ, ಮತ್ತೆ ಲಲಿತ ಪ್ರಬಂಧಗಳನ್ನ ಬರೆಯುವಾಗ ಬೇಕಾದಂತ ಸಿದ್ಧತೆ. ಅಂದ್ರೆ ನಾವು ಬರೆದ ತಕ್ಷಣ ಎಲ್ಲ ಅದು ಒಂದು ಉತ್ತಮ ಕೃತಿ ಆಗ್ಬಿಡಲ್ಲ. ಉತ್ತಮ ಕೃತಿಯಾಗಬೇಕಾದ್ರೆ ನಾವು ವಹಿಸಬೇಕಾದ ಎಚ್ಚರಗಳಿದೆಯಲ್ಲ, ಆ ಎಚ್ಚರಗಳು ಮತ್ತು ತಾತ್ವಿಕತೆ ಎರಡನ್ನೂ ಕೂಡ ನಾವು ನಮ್ಮ ತಾತ್ವಿಕತೆಯನ್ನ ಮಾತಾಡ್ತಾ ಅದನ್ನ ಉತ್ತಮ ಪಡಿಸ್ಕೊಳ್ಳೋ ತರ ಉದಯೋನ್ಮುಖರಿಗೆ ಆ ತಾತ್ವಿಕತೆಯ ಒಳಗಡೆ ಪ್ರವೇಶ ಮಾಡುವುದ್ರ ಮೂಲಕ ಅವರ ಸಾಹಿತ್ಯವನ್ನು ಕೂಡ ಗಟ್ಟಿಗೊಳಿಸ್ಲಿಕ್ಕೆ ಬೇಕಾದಂತ ವರ್ಕ್ಶಾಪ್ಸ್ನ ಮಾಡ್ಬೇಕಂತಿದ್ವಿ. ಅದ್ರ ಜೊತೆಗೆ ಸಮಾವೇಶಗಳನ್ನು, ಹಬ್ಬಗಳನ್ನು, ಅವು ಹೇಗಿರಬೇಕು ಅಂದ್ರೆ ನಮ್ಮ ಸಾಹಿತ್ಯ ಸಮ್ಮೇಳನಗಳು ಒಂದು ಮಹಿಳಾ ಸಂಸ್ಕೃತಿಯನ್ನ ದರ್ಶಿಸುವ ತರ ಇರಬೇಕು. ಹಾಗಾಗಿನೇ ನಮ್ಮ ಇಡೀ ಕರ್ನಾಟಕದಲ್ಲಿ ಮಹಿಳೆಯರು ಭಿನ್ನವಾದ ಕಾರ್ಯಚಟುವಟಿಕೆಗಳಲ್ಲಿ ತೊಡ್ಕೊಂಡಿದ್ದಾರೆ. ಅವ್ರನ್ನೆಲ್ಲಾನು ಕೂಡ ಒಂದು ಸಾಹಿತ್ಯ ಸಮ್ಮೇಳನ ದಿವಸ ಬೆಸಿಬೇಕು ಅಂತಾನು ನನಗೆ ಆಸೆ ಇದೆ. ಒಟ್ಟಾರೆ ಯುವ ಬರಹಗಾರರಿಗೆ ಬರೆಯುವಂತ ಆಸಕ್ತಿ ಇರುತ್ತೆ, ಆದರೆ ಯಾವ ರೀತಿ ಬರಿಬೇಕು, ಹೇಗೆ ಬರಿಬೇಕು ಅಂತಕ್ಕಂಥ ಒಂದು ಚೌಕಟ್ಟಿರಲ್ಲ. ಆ ಚೌಕಟ್ಟಿಗೆ ಸಂಬಂಧಪಟ್ಟಂತಹ ಅನೇಕ ಕಾರ್ಯಾಗಾರಗಳನ್ನ ಹಮ್ಮಿಕೊಳ್ತೀವಿ ಅಂತ ಹೇಳ್ತಿದ್ದೀರಾ. ಹೌದು, ಸರಿ ಮೇಡಮ್, ಆಯ್ತು. ಈಗ ನೀವು ಸಮತಾ ಅಧ್ಯಯನ ಕೇಂದ್ರದಲ್ಲೂ ಕೂಡ ಸಾಕಷ್ಟು ಕೆಲಸವನ್ನ ಮಾಡಿದ್ದೀರಾ. ಈ ಸಮತಾ ಅಧ್ಯಯನ ಕೇಂದ್ರ ಯಾವಾಗ ಆರಂಭ ಆಯಿತು ಮತ್ತು ಅಲ್ಲಿನ ಕಾರ್ಯಚಟುವಟಿಕೆ ಹೇಗಿರುತ್ತೆ, ಯಾವ ರೀತಿ ಕಾರ್ಯಚಟುವಟಿಕೆಗಳನ್ನ ಹಮ್ಮಿಕೊಳ್ಳುತ್ತೆ? 1993ರಲ್ಲಿ ವಿಜಯ ದಬ್ಬೆ ಅಂತ ಇದ್ರು, ಮೈಸೂರು ವಿಶ್ವವಿದ್ಯಾಲಯದ ಕನ್ನಡ ಪ್ರಾಧ್ಯಾಪಕರಾಗಿದ್ರು. ಅವರು ಅಲ್ಲಿರುವ ಸಂಶೋಧಕರನ್ನ ಮತ್ತೆ ಅಧ್ಯಾಪಕರನ್ನ ಬೇರೆ ಬೇರೆ ಇವರುಗಳನ್ನೆಲ್ಲ ಕೂಡಿಸಿ ಒಂದು ಗೆಳೆಯರ ಬಳಗ ಅಂತ ಮಾಡಿದ್ರು. ನಾವೆಲ್ಲ ಸಂಜೆ ಕೂತು ನಾವು ಸ್ತ್ರೀವಾದಿ ಸಂಬಂಧಿ ಲಿಟ್ರೇಚರ್ನ ಓದೋದು ಮತ್ತೆ ನಾವು ಚರ್ಚೆ ಮಾಡೋದು. ವೀಕ್ಲಿ ಎಂಡಲ್ಲಿ ಒಂದ್ ದಿವಸ ಕೂತು ಚರ್ಚೆ ಮಾಡೋದು. ಅದ್ರ ಮೂಲಕ ನಾವು ಸ್ತ್ರೀವಾದದ ತಾತ್ವಿಕತೆಯನ್ನ ಅರ್ಥ ಮಾಡ್ಕೊಳ್ಳೋದು ಮತ್ತೆ ಅರ್ಥ ಮಾಡ್ಕೊಳ್ಳೋದನ್ನ ಅಭಿವ್ಯಕ್ತಿಸೋದು ಮಾತಿನ ಮೂಲಕ. ಈ ಎರಡರ ಕಾರ್ಯಚಟುವಟಿಕೆಯನ್ನ ನಾವು ಅದ್ರ ಮೂಲಕ ಮಾಡ್ತಾ ಇದ್ವಿ. ಮತ್ತೆ ನಮ್ಮ ಮೈಸೂರಿಗೆ ಬರುವ ಹಿರಿಯ ಸಾಹಿತಿಗಳ ಜೊತೆಗೆ ಒಂದು ಸಂವಾದ ಕಾರ್ಯಕ್ರಮವನ್ನ ನಡೆಸ್ತಾ ಇದ್ವಿ. ಹಾಗೆ ನಾವು ಎಚ್.ವಿ. ಸಾವಿತ್ರಮ್ಮ, ಎಂ.ಕೆ. ಇಂದಿರಾ ಮುಂತಾದ ಎಲ್ಲ ಹಿರಿಯ ಲೇಖಕಿಯರ ಜೊತೆ ಸೇರಿ ಕೂಡಿ ಮತ್ತೆ ಸಂವಾದ ನಡೆಸಿ ಅದ್ರ ಮೂಲಕನೂ ಕೂಡ ನಾವು ಕೆಲಸ ಮಾಡ್ತಾ ಬಂದ್ವಿ. ಅದ್ರ ಜೊತೆಗೆ ಮುಖ್ಯವಾಗಿ ಲಿಂಗತ್ವದ ಪ್ರಜ್ಞೆಯನ್ನ ಕಲಿಸ್ಲಿಕ್ಕೆ ನಾವು ಶಾಲೆಗಳಲ್ಲಿ ಮತ್ತು ಕಾಲೇಜುಗಳಲ್ಲಿ ಲಿಂಗತ್ವ ತರಬೇತಿ ಶಿಬಿರಗಳನ್ನ ನಾವು ಮಾಡ್ತಾ ಇದ್ವಿ. ಶಿಬಿರ ಅನ್ನೋದಕ್ಕಿಂತ ಅವೇರ್ನೆಸ್ ಪ್ರೋಗ್ರಾಮ್ ಅದನ್ನ. ಸೊ ಹಾಗಾಗಿ ಕಾಲೇಜ್ಗೆ ಹೋಗ್ತಾ ಇದ್ವಿ, ಸಮಯ ಕೇಳ್ತಾ ಇದ್ವಿ. ಒಂದು ದಿವಸ ಬೆಳಗ್ಗೆಯಿಂದ ಸಂಜೆವರೆಗೂ ಲಿಂಗತ್ವ ಕಾರ್ಯಾಗಾರಗಳನ್ನು ಮಾಡಿ ಮಕ್ಕಳಲ್ಲಿರುವಂತ ಲಿಂಗತ್ವ ಸಂಬಂಧಿ ಪೂರ್ವಾಗ್ರಹಗಳಿದೆಯಲ್ಲ, ಆ ಪೂರ್ವಾಗ್ರಹಗಳಿಗೆ ಇರುವ ಕಾರಣಗಳು, ಅದರ ವಿಚಾರಗಳನ್ನ ಅವರಿಗೆ ಅವ್ರದ್ದೇ ಆದ ಉದಾಹರಣೆಗಳು
ಮೂಲಕ ಮನದಟ್ಟು ಮಾಡ್ಕೊಳ್ತಾ ಯಾಕೆ ಲಿಂಗ ಸಮಾನತೆ ಅನ್ನೋದು ಬಹಳ ಮುಖ್ಯವಾದ ಒಂದು ಪ್ರಕ್ರಿಯೆ. ಅದ್ರ ಮೂಲಕ ಹೇಗೆ ಹಿಂಸಾರಹಿತವಾದ ಬದುಕನ್ನ ಬದುಕಲಿಕ್ಕೆ ಸಾಧ್ಯ ಅನ್ನೋ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ವಿ. ಅಲ್ಲಿ ಮತ್ತೆ ಯಾರ್ದೋ ಹೆಣ್ಮಕ್ಳಿಗೆ ಕಷ್ಟ ಆದರೆ ನಾವು ಅವ್ರಿಗೆ ಕೌನ್ಸಿಲಿಂಗ್ ಬೇಕಾದರೆ, ಅವ್ರಿಗೇನಾದರೂ ನೆರವು ಬೇಕಾದರೆ ಆ ಸಮಯದಲ್ಲಿ ನಾವು ಅವರಿಗೆ ಒತ್ತಾಸೆಯಾಗಿ ನಿಲ್ತಿದ್ವಿ. ಬೇರೆ ಬೇರೆ ರೂಪದಲ್ಲಿ, ಒಬ್ಬೊಬ್ಬರು ಒಂದೊಂಥರ ರೂಪದಲ್ಲಿ ನಿಲ್ತಿದ್ವಿ. ಕೆಲಸಗಳನ್ನು ನಾವು ಇವತ್ತಿಗೂ ಕೂಡ ಸಮತಾ ಅಧ್ಯಯನ ಕೇಂದ್ರದಿಂದ ಮಾಡ್ತಿದ್ವಿ. ಇವಾಗಲೂ ಕೂಡ ಅರಿವಿನ ಪಯಣ ಮಾಡ್ತೀವಿ ಕಾಲೇಜುಗಳಿಗೆ ಹೋಗಿ. ಆಮೇಲೆ ವಿಜಯ ದಬ್ಬೆಯವರ ಹೆಸರಲ್ಲಿ ನಾವು ಒಂದು ಪ್ರಶಸ್ತಿಯನ್ನು ಕೂಡ ಇಟ್ಟಿದ್ದೀವಿ. ಅದು 25,000ಗಳ ಪ್ರಶಸ್ತಿ. ಆ ಸಂದರ್ಭದಲ್ಲೇ ನಾವು ಯುವತಿಯರು ಮತ್ತು ಯುವಕರು ಕಾವ್ಯ ಸ್ಪರ್ಧೆ, ಕಥಾ ಸ್ಪರ್ಧೆಯನ್ನು ಏರ್ಪಡಿಸ್ತೀವಿ. ಆ ಸ್ಪರ್ಧೆಯಲ್ಲಿ ಭಾಗವಹಿಸುವ ಯುವಕರನ್ನ ನಾವು ಕರೆದು ಅವರಿಗೆ ಒಂದು ಲಿಂಗ ಸಮಾನತೆಯ ತರಬೇತಿಯನ್ನ ಒಂದು ದಿವಸ ಕಾರ್ಯಾಗಾರ ಮಾಡ್ತೀವಿ. ಮರು ದಿವಸ ನಾವು ಪ್ರಶಸ್ತಿಯನ್ನ ಪ್ರದಾನ ಮಾಡೋದ್ರ ಮೂಲಕ ಅವ್ರಿಗೂ ಪ್ರೈಸಸ್ ಇಟ್ಟಿರ್ತೀವಿ. ಫಸ್ಟ್ ಪ್ರೈಸ್ 5,000, ಸೆಕೆಂಡ್, ಫೋರ್ತ್, ಥರ್ಡ್ 3,000 ಅಷ್ಟಿದೆ. ಮತ್ತೆ ಅವ್ರಿಗೆ ಬರೋ TADಯನ್ನು ಕೊಡ್ತೀವಿ, ಉಳಿಯೋ ನೆರವನ್ನು ಕೊಡ್ತೀವಿ. ಇದು ಯಾವಾಗ್ಲೂ ಜೂನ್ 1 ವಿಜಯ ದಬ್ಬೆಯವರ ಹುಟ್ಟಿದ ಹಬ್ಬ. ಅದ್ರ ಹಿಂದಿನ ದಿವಸ ಕಾರ್ಯಾಗಾರ ಇರುತ್ತೆ, ಅವತ್ತಿರುತ್ತೆ. ಅಕಸ್ಮಾತ್ ಅದು ಶನಿವಾರ ಭಾನುವಾರ ಬರ್ದೇ ಇದ್ರೆ ಅದು ನೆಕ್ಸ್ಟ್ ಶನಿವಾರ ಭಾನುವಾರಕ್ಕೆ ಹೋಗುತ್ತೆ. ಯಾಕಂದ್ರೆ ಭಾನುವಾರ ಎಲ್ಲರೂ ಕೂಡ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಭಾಗವಹಿಸಬೇಕು ಅಂತ ನಮ್ಮ ಖುಷಿ. ಮತ್ತೆ 2025 ನಿಮ್ಮ ಬಾಳಿನಲ್ಲಿ ಸಾಕಷ್ಟು ಸಿಹಿಯನ್ನ ಕೊಟ್ಟಿದೆ ಅಂತಾನೆ ನಾವು ಹೇಳ್ಬಹುದು. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡ್ರಿ, ರಾಜ್ಯ ಲೇಖಕಿಯರ ಸಂಘದ ಅಧ್ಯಕ್ಷರಾಗಿದ್ದೀರಾ. ಇದನ್ನೆಲ್ಲ ನೀವು ನಿರೀಕ್ಷೆ ಮಾಡಿದ್ರಾ? ಮತ್ತೆ ಎಷ್ಟು ಖುಷಿಯಾಗಿದೆ ಮೇಡಮ್ ಇದರಿಂದ? ಇವೆರಡನ್ನೂ ನಾನು ನಿರೀಕ್ಷೆ ಮಾಡ್ಕೊಂಡಿಲ್ಲ. ಯಾಕೆ ಅಂದರೆ ಒಂದು ಎಲೆಕ್ಷನ್ಗೆ 1.5 ತಿಂಗಳು ಮುಂಚೆ ಇರ್ಬೋದು ನನ್ನನ್ನು ಕೇಳಿದ್ರು, ನೀವು ಅಧ್ಯಕ್ಷರ ಪೋಸ್ಟಿಗೆ ನಿಲ್ತೀರಾ ಅಂತ. ನಾನು ಯೋಚಿಸ್ತೀನಿ, ಫಸ್ಟು ಬೈಲ ಓದ್ತೀನಿ ಅಂತ ಓದಿದೆ. ಆಮೇಲೆ ಅದಕ್ಕೇನು ತುಂಬ ಕಷ್ಟ ಇಲ್ಲ, ಮಾಡಬಹುದು ಅನಿಸ್ತು. ಮತ್ತು ನಾನು ಅಲ್ಲಿ ಫೈನಾನ್ಸ್ ಆಫೀಸರ್ ಆಗಿ, ವಿದ್ಯಾರ್ಥಿ ಕ್ಷೇಮ ಪಾಲನಾ ನಿರ್ದೇಶಕರಾಗಿ, NSS ಕೋಆರ್ಡಿನೇಟರ್ ಆಗಿ, ಕುಲಸಚಿವರಾಗಿನೂ ಕೆಲಸ ಮಾಡಿದ್ದಕ್ಕೆ ಇದೇನು ತುಂಬ ದೊಡ್ಡ ಜವಾಬ್ದಾರಿ ಆಗಲಿಕ್ಕಿಲ್ಲ, ಮಾಡ್ಬೋದು ಚೆನ್ನಾಗಿ ಅಂದ್ಕೊಂಡೆ. ಆಮೇಲೆ ಸ್ಪರ್ಧೆನೂ ಏರ್ಪಟ್ಟು ಗೆದ್ದೆ. ಅದು ಒಂದು ಆಶ್ಚರ್ಯವಾದ ವಿಷಯ. ಆಮೇಲೆ ರಾಜ್ಯೋತ್ಸವ ಪ್ರಶಸ್ತಿ ನಾನೇನು ನಿರೀಕ್ಷೆ ಮಾಡಿರಲಿಲ್ಲ, ಅದು ಬಂದಿದ್ದು ಕೂಡ ಆಶ್ಚರ್ಯಕರವಾಗಿ. ಮತ್ತೆ ನನಗೆ ಸಂತೋಷ ತಂದಿದೆ 2 ಕೆಲಸ. ಈಗ ಅಧ್ಯಕ್ಷರಾಗಿ ಅದೊಂದು ಸವಾಲಿದೆ, ಆ ಸವಾಲನ್ನ ಪೂರೈಸಬೇಕಷ್ಟೆ. 2026ಕ್ಕೆ ಕಾಲಿಟ್ಟಿದ್ದೇವೆ. ಇಷ್ಟೊತ್ತು ನಮ್ಮ ಜೊತೆ ಕುಳಿತು ಸಾಕಷ್ಟು ಯೋಜನೆಗಳ ರೂಪುರೇಷೆಯ ಕುರಿತು ಮಾತನಾಡಿದ್ರಿ ಮೇಡಮ್. ನಿಮ್ಮ ಮುಂದೆ ಸಾಕಷ್ಟು ಸವಾಲುಗಳು ಕೂಡ ಇವೆ. ನಿಮ್ಮ ಮುಂದಿನ ಎಲ್ಲ ಯೋಜನೆಗಳು ಕಾರ್ಯಗತವಾಗಲಿ ಅಂತ ಆಶಿಸ್ತಾ ಇದ್ದೇವೆ. ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ನಿಮ್ಮ ಮನದಾಳದ ಮಾತುಗಳನ್ನ ಶ್ರೋತೃ ಬಾಂಧವರೊಡನೆ ಹಂಚಿಕೊಂಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ಮೇಡಮ್. ನಮಸ್ಕಾರ. ನೀವು ಕೂಡ ನನ್ನ ಕರೆದು ವಿಶ್ವಾಸದಿಂದ, ಪ್ರೀತಿಯಿಂದ ಮಾತಾಡಿಸಿದ್ದಕ್ಕಾಗಿ ಮತ್ತು ನನ್ನ ಕೆಲವು ವಿಷಯಗಳನ್ನ ಶ್ರೋತೃಗಳೊಂದಿಗೆ ಹಂಚಿಕೊಳ್ಳಲಿಕ್ಕೆ ಅವಕಾಶ ಮಾಡಿದ್ದಕ್ಕಾಗಿ ಕೇಳುಗರಿಗೂ ಮತ್ತೆ ನಡೆಸಿಕೊಟ್ಟ ನಿಮಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು. ನಮಸ್ತೆ. ಇದುವರೆಗೆ ಕರ್ನಾಟಕ ಲೇಖಕಿಯರ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಆರ್ ಸುನಂದಮ್ಮ ಅವರ ಸಂದರ್ಶನ ಮೂಡಿಬಂತು. ಪ್ರಸ್ತುತಿ ಹಾಗೂ ನಿರ್ಮಾಣ ದಾಕ್ಷಾಯಿಣಿ ಪಿ. ಸಮಗ್ರ ನಿರ್ವಹಣೆ ಡಾಕ್ಟರ್ AS ಶಂಕರನಾರಾಯಣ ಹಾಗೂ ನೂತನ S ಕದಂ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.